ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಎಚ್ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿರೋ ವಿಚಾರಕ್ಕೆ ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರನ್ನ ನಾನು ಗಮನಿಸ್ತಾ ಇದ್ದೀನಿ, ಪಾಪ ಅವರಿಗೆ ಖುಷಿ, ಏನ್ ಬೇಕಾದ್ರೂ ಮಾತನಾಡ್ಲಿ, ಖುಷಿಯಿಂದ ಅವರ ಆರೋಗ್ಯ ಸುಧಾರಣೆ ಆಗ್ಲಿ ಬಿಡಿ, ಮೊದಲು ಅವರ ಆರೋಗ್ಯ ಸುಧಾರಣೆ ಆಗಲಿ, ಅವ್ರು ಮಾತನಾಡ್ಲಿ, ಮಾತಾಡ್ತಾನೆ ಇರಲಿ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಈ ರೀತಿಯಾಗಿ ವ್ಯಂಗ್ಯವಾಡಿದ್ದಾರೆ. ಏನ್ ಮಾತಾಡ್ತಾರೆ ಸದನದಲ್ಲಿ? ಅಲ್ಲಿ ದಾಖಲೆ ಉಳಿತೆ ನಾನು ಮಾತಾಡೋದಲ್ಲ. ಏನ್ ಮಾತಾಡೋದು? ಹಿಂದೆ ಹೋದ್ ಸಲ ಏನ್ ಮಾತಾಡೋದ್ರೆ? ಏನ್ ದಾಖಲೆ, ಏನ್ ಸಿಕ್ಕಿತ್ ಸಾಧನೆ ಮಾಡಿದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ? ಹೋಗ್ಲಿ, 2 ವರ್ಷದಲ್ಲಿ ಏನ್ ಮಾಡಿದ್ದಾರೆ? ಅವಶ್ಯಕತೆಯಿಂದ ರಾಜ್ಕುಮಾರ್ ಅವ್ರ ಘಟನೆ ಹೇಳಿದ್ನಲ್ಲ, ನಾನೇ ಹೇಳ್ತಾ ಇದ್ದೀನಲ್ಲ, ರಾಜ್ಕುಮಾರ್ ಅವರ ಘಟನೆ ಯಾರು ಬೆಂಗಳೂರು ನಗರದಲ್ಲಿ ಅಶಾಂತಿಯ ವಾತಾವರಣ ಉಂಟು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಸೀಮೆಣ್ಣೆ ಡಬ್ಬಗಳಲ್ಲಿ ಸೀಮೆಣ್ಣೆ ತಂದು ಪೆಟ್ರೋಲ್ ತಂದು ಅವತ್ತು ಶಾಂತಿಯುತವಾಗಿ ಆಗಬೇಕಾದಂಥ ರಾಜ್ಕುಮಾರ್ ಅವ್ರನ್ನ ನಾವು ಗೌರವ ಸಲ್ಲಿಸಬೇಕಾದ್ರೆ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದರ ಮೇಲೆ ಗೋಲಿಬಾರ್ ಆಯ್ತು. ಅದರಲ್ಲಿ 2 ಸತ್ತಿದ್ದೆ. ನಾನು ಅದನ್ನು ಓಪನ್ ಆಗಿ ನಾನೇ ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ಇದಕ್ಕೂ ಹೋಲಿಕೆ ಯಾಕೆ ಮಾಡ್ತೀರಿ? ನಾನವತ್ತು ಮೊದಲನೇ ಬಾರಿ ಅಧಿಕಾರಿಗೆ ಬಂದಿದ್ದೆ ನಮ್ಮ ರಾಜ್ಯದಲ್ಲಿ, ಅಂತ ಒಬ್ಬ ದೊಡ್ಡ ಮಟ್ಟದ ಗಣ್ಯ ವ್ಯಕ್ತಿ ಕುಮಾರಸ್ವಾಮಿ ಅವ್ರನ್ನ ನಾನು ಗಮನಿಸ್ತಾ ಇದ್ದೀನಿ. ಪಾಪ ಅವ್ರಿಗೆ ಖುಷಿಗೆ ಏನ್ ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಖುಷಿಯಿಂದ ಅವ್ರ ಆರೋಗ್ಯ ಸುಧಾರಣೆ ಆಗ್ತದೆ. ನನಗೆ ಫಸ್ಟ್ ಅವ್ರ ಆರೋಗ್ಯ ಸುಧಾರಣೆ, ನನಗೆ ಬೈಯೋದ್ರಿಂದ, ನನ್ನ ಬಗ್ಗೆ ಆರೋಪ ಮಾಡೋದ್ರಿಂದ, ನನ್ನ ಬಗ್ಗೆ ಅಸೂಯೆ ಪಡೋದ್ರಿಂದ ಅವ್ರಿಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ, ಖುಷಿ ಆಗ್ತದೆ ಅಂದ್ರೆ ಒಳ್ಳೇದಾಗ್ತದೆ. ಕುಮಾರಸ್ವಾಮಿ ಅವ್ರನ್ನ ಚಿನ್ನಸ್ವಾಮಿ ಕ್ರೀಡಾಂಗಣ ಬಳಿ ಕಾಲ್ತುಳಿತ ಪ್ರಕರಣ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತ ವಿಚಾರದಲ್ಲಿ ಗಂಟೆಗೊಂದು ತೀರ್ಮಾನ, ಗಂಟೆಗೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ಕಿಡಿಕಾರಿರೋದು. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಾಲ್ತುಳಿತ ವಿಚಾರದಲ್ಲಿ ಗಂಟೆಗೊಂದು ತೀರ್ಮಾನ ತೆಗೆದುಕೊಂಡ್ರು, ಅಂತಿಮವಾಗಿ ಇವರು ಏನ್ ಮಾಡ್ತಾರೆ ನೋಡ್ಬೇಕು. ಮಂಡ್ಯದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿರೋದು, ಕಾಲ್ತುಳಿತ ಪ್ರಕರಣದಲ್ಲಿ ಅಧಿಕಾರಿಗಳ ತಪ್ಪೇನಿತ್ತು, ಸಂಪೂರ್ಣ ಫೇಲ್ಯೂರ್ ಆಗಿರೋದು ಸರ್ಕಾರ. ಪಹಲ್ಗಾಮ್ ಬಗ್ಗೆ ರಾಷ್ಟ್ರೀಯ ನಾಯಕರು ಮಾತನಾಡಬೇಕು, ಇವ್ರು ಯಾಕೆ ಮಾತನಾಡಬೇಕು ಅಂತೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಗಂಟೆ ಒಂದೊಂದು ತೀರ್ಮಾನಗಳು ಮಾಡ್ತಾ ಇದ್ದಾರೆ. ನೋಡೋಣ ಅಲ್ಟಿಮೇಟ್ಲಿ ಏನು ಮಾಡ್ತಾರೆ ನೋಡೋಣ. ಮ್ಯಾಜಿಸ್ಟ್ರೇಟ್ ತನಿಖೆ ಅಂದರು, ಇನ್ನೊಂದು ದಿನ ನ್ಯಾಯಾಂಗ ತನಿಖೆ ಅಂದರು, ಈಗ CID ತನಿಖೆ ಅಂತಾರೆ. ಅಂತಿಮವಾಗಿ ಯಾವ ತನಿಖೆ ವರದಿಯನ್ನು ಅಕ್ಸೆಪ್ಟ್ ಮಾಡ್ತಾರೆ? ಇದೊಂದು ಸರ್ಕಾರ ಅಂತ ಕರೀತೀರ? ಯಾವುದಾದ್ರೂ ಒಂದು ತೀರ್ಮಾನ ಮಾಡಿದ್ರೆ ಸ್ಪಷ್ಟತೆ ಇರಬೇಕು. ಇಲ್ಲಿ ತರಾತುರಿಲಿ ಕಮಿಷನರ್ ತಪ್ಪೇನಿತ್ತು, ಅಧಿಕಾರಿಗಳ ತಪ್ಪೇನಿತ್ತು? ನಿಮ್ಮ FIR ಕಾಪಿ ನೋಡಿ. FIR ಸರಿಯಪ್ಪ, ಅವರಲ್ಲಿ ತಪ್ಪಾಗಿದೆ, ನಿಮ್ಮ ರಾಷ್ಟ್ರೀಯ ನಾಯಕರವರಲ್ಲ, ಅಲ್ಲಿ ಕುಸ್ತಿ ಆಡಬೇಕಲ್ವ? ತಪ್ಪೇ ಆದ ಕಂಡಿಡಿದು ಆ್ಯಕ್ಷನ್ ತಗೊಳ್ತಕ್ಕಂಥದ್ದು ಹೋರಾಟ ಅಲ್ಲಿ ಮಾಡ್ಕೋಬೇಕು. ಇವ್ರು ಮಾಡಿರೋ ತಪ್ಪಿಗೆ ಪ್ರಯಾಗರಾಜ್ ಅಂತೆ ಇನ್ಯಾವುದು ಅಂತ ಅಂದ್ಬಿಟ್ಟು ಪಹಲ್ಗಾಮ್ದು ಉತ್ತರ ಕೊಡೋಕೆ, ಪಹಲ್ಗಾಮ್ಗೂ ಇದಕ್ಕೂ ಸಂಬಂಧ ಏನು? ಪಹಲ್ಗಾಮ್ನಲ್ಲಿ ನಡೆದಂಥ ಘಟನೆ, ಮನಮೋಹನ್ ಸಿಂಗ್ 10 ವರ್ಷ ಇದ್ದಾಗ ಎಷ್ಟು ಬಾರಿ ಆಗಲಿಲ್ಲ ರಾಜೀನಾಮೆ ಕೊಟ್ರ? ಬಾಂಬೆನಲ್ಲಿ 170-180 ಜನ ಆ ಟೆರರಿಸ್ಟ್ಗಳ ಅಟ್ಯಾಕ್ನಲ್ಲಿ ತೀರ್ಕೊಂಡೋದ್ರು. ಈ ರೀತಿ ಆದಾಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಶ್ರದ್ಧೆಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ? ತಪ್ಪು ಮಾಡದೇ ಇರತಕ್ಕಂಥವ್ರಿಗೂ ಶಿಕ್ಷೆ, ಅವರ ಆ ತಪ್ಪುಗಳನ್ನ ಮುಚ್ಕೊಳ್ಳಿಕ್ಕೆ ಈ ರೀತಿ ತೀರ್ಮಾನ ತಗೊಂಡಾಗ ಅಧಿಕಾರಿಗಳು ಎಲ್ಲಿಂದ ಕೆಲಸ ಮಾಡ್ತಾರೆ ಫ್ಯೂಚರ್ನಲ್ಲಿ? ಇದು ಇರ್ತಕ್ಕಂಥ ಸಮಸ್ಯೆ. ಅದರಿಂದ ಈ ಸರ್ಕಾರ ಮೊದಲನೇ ಹಂತದಲ್ಲಿ ಏನು ಹೇಳಿದ್ರು? ಅಚಾತುರ್ಯ ಆಗಿದೆ ಅಂದರು. ಅವರೇ ಹೇಳಿದ್ರು, ನಾವು ಹೇಳಿದ್ದಲ್ಲ, ಸರ್ಕಾರವೇ ಹೇಳಿದ್ದು ಅಚಾತುರ್ಯ ಆಗಿರೋದು ನಿಜ ಅಂತ. ಗೋವಿಂದರಾಜು ರಾಜೀನಾಮೆ ಯಾಕೆ ತಗೊಂಡಿದ್ದ ಉದ್ದೇಶ ಯಾಕೆ? ತಪ್ಪು ಮಾಡದೇ ಇದ್ದರೆ
ಇದೆಲ್ಲ ಇವರ ಒಂದೊಂದು ತೀರ್ಮಾನಗಳು